ಚಿತ್ತಾಪುರದ ಆ ಪಥಸಂಚಲನದ ವಿವಾದಕ್ಕೆ ಸಂಬಂಧಿಸಿದಂತೆ ಮಾತನಾಡ್ತಾ ಇದ್ವಿ. ತಾವಡೆ ಅವರೇ, ಒಂದು ಇಲ್ಲಿ ಪ್ರಶ್ನೆ ಬರುತ್ತೆ, ನಾವು ಪಥಸಂಚಲನ ಮಾಡ್ತೀವಿ ಅಂತ ರಿಕ್ವೆಸ್ಟ್ ಮಾಡಿ ಮನವಿ ಸಲ್ಲಿಸೋದು ಓಕೆ, ಯಾವ ಸಂಘಟನೆಗೂ ಕೂಡ ಹಕ್ಕಿದೆ. ಅವರು ಮಾಡ್ತಿದ್ದಾರೆ, ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ, ನಮಗೆ ಅವಕಾಶ ಕೊಡಿ ಅಂತ ಕೇಳಿದ್ರೆ ಅದನ್ನು ಏನು ಅಂತ ಭಾವಿಸಬೇಕು? ಪೈಪೋಟಿಯ ವಿಚಾರ ಪಥಸಂಚಲನದಲ್ಲಿ ಹೆಂಗೆ ಬಂತು ಸರ್? ನಾವೀಗ ಎರಡನೇ ಪಥಸಂಚಲನದಲ್ಲಿ ನಾವು ಪೈಪೋಟಿ ಮಾಡ್ತಾ ಇಲ್ವಾ ಸರ್? ನಾವು 2ನೇ ತಾರೀಕದಂದು ಪಥಸಂಚಲನ ಮಾಡ್ತೀವಿ ಅಂತ ಮನವಿ ಕೊಟ್ಟಿದ್ದೀವಿ. ಅಲ್ಲ, ಅವ್ರು ಕೊಟ್ಟ ನಂತರ ನೀವು ಕೊಡ್ತೀರಿ? ಆ ಮನವಿ ಪ್ರಕಾರ ನಮ್ಮನ್ನ ನಾವು ಕೇಳಿದ್ದೀವಿ ಅಷ್ಟೇ. ಅದನ್ನು ಬಿಟ್ಟು ಇವರು RSS ಇಲ್ಲ, ಫಸ್ಟ್ ನಾವು ಕೊಟ್ಟಿದ್ದೆ ಸರ್. ಫಸ್ಟ್ ನಾವು ಕೊಟ್ಟಿದ್ದು. ನಾವು ಕೊಟ್ಟಾದ ಮೇಲೆ ಅವರು ಈಗ DC ತಹಸೀಲ್ದಾರಿಂದ ಏನಂತ ಕೇಳಿದ್ದಾರೆ, ಸಂಘ ರಿಜಿಸ್ಟ್ರೇಷನ್ ಕಾಪಿ ಮತ್ತು ನಿಮ್ಮದು ಬೈಲಾ ಕಾಪಿ ಮತ್ತು ಅಕೌಂಟ್ ಇದನ್ನು ಕೇಳಿದ್ದಾರೆ, ಮತ್ತು ನಿಮ್ಮದು ಪ್ಯಾನ್ ಕಾರ್ಡ್ ಕೇಳಿದ್ದಾರೆ, ಮತ್ತು ಸ್ಥಳೀಯ ಇರುವ 10 ಜನರ ಅಲ್ಲಿಂದ ಹೋರಾಟ ಮಾಡ್ತಕ್ಕಂಥ ಜನರ ಹೆಸರುಗಳನ್ನು ಮತ್ತು ಫೋನ್ ನಂಬರ್ಗಳನ್ನು ಕೇಳಿದ್ದಾರೆ. ಅದರ ಪ್ರಕಾರ ನಾವು ಅರ್ಜಿಗಳನ್ನು ಸಲ್ಲಿಸಿದ್ದೀವಿ. ಅದು ಆದ ಮೇಲೆ RSS ಅವರು ಯಾವಾಗ ಸಲ್ಲಿಸಿದಾರೋ ನಮಗೆ ಗೊತ್ತಿಲ್ಲ ಹೇಳಕ್ಕೆ. ಈಗ RSS ಕೋರ್ಟಿಗೆ ಹೋಯ್ತು, ಕೋರ್ಟ್ ಸೂಚನೆಯ ಮೇರೆಗೆ ಅವರು ಅರ್ಜಿ ಸಲ್ಲಿಸಿದ್ರು, ಫ್ರೆಶ್ ಆಗಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿದ್ರು. ಈ ಮಧ್ಯೆ ನೀವು ಬಂದ್ರಿ, ಇನ್ನೊಂದು ಕ್ರಿಶ್ಚಿಯನ್ ಸಂಘಟನೆ ಬಂತು, ಕುರುಬ ಸಂಘಟನೆ ಬಂತು, ರೈತ ಸಂಘ ಬಂತು. ಸರ್, ನಿಮ್ ಸಂಘವನ್ನು ಈ ಕ್ರೋನಾಲಜಿ ಬೇರೆದನ್ನು ಹೇಳ್ತಿದೆಯಲ್ಲ ಅಂತ. ಇಲ್ಲ, ಕೋರ್ಟಿಗೆ ಹಾಕ್ಬೇಕು ಸರ್. ಕೋರ್ಟಿಗೆ ಯಾಕೆ ಹೋದ್ರು? ಕೋರ್ಟಿಗೆ ಹೋಗಕ್ಕೆ ಅಧಿಕಾರ ಏನು ಸರ್? ಕೋರ್ಟಿಗೆ ಯಾಕೆ ಹೋಗ್ಬೇಕು? ನಿಮ್ಗೆ ದೇಶದ ಭಕ್ತಿಯಿಂದ ಪಥಸಂಚಲನೆ ಮಾಡೋರು ಕೋರ್ಟಿಗೆ ಯಾಕೆ ಹೋಗ್ಬೇಕು? ಅವಕಾಶ ಸಿಗದಾಗ ಮತ್ತೆ ಎಲ್ಲಿ ಹೋಗ್ಬೇಕು? ನಿಮ್ ಸಂಘ ಇರುವಾಗ ರಿಜಿಸ್ಟ್ರೇಷನ್ ಕಾರ್ಯಕ್ರಮ ಕೇಳ್ತೀರಿ, ಪರ್ಮಿಷನ್ ಸಿಗಲ್ಲ, ಸರ್ಕಾರ ಪರ್ಮಿಷನ್ ಕೊಡಲ್ಲ ಅಂತಂದ್ರೆ ಎಲ್ಲ ಹೋಗ್ಬೇಕು? ಮತ್ತೆ ಕೋರ್ಟಿಗೆ ಹೋಗದೆ ಮತ್ತೆಲ್ಲ ಹೋಗ್ಬೇಕು? ಹೌದು, ಅದು ಕೋರ್ಟ್ ಕೂಡ ಸರ್ಕಾರ ಅಲ್ವಾ, ಅದನ್ನು ಕಾನೂನೇ ಅಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಚೌಕಟದಲ್ಲೇ ಕೋರ್ಟ್ ನಡೆಯೋದು. ಆಡಳಿತದಿಂದ ನನಗೆ ಅವಕಾಶ ಸಿಗಲಿಲ್ಲ ಅಂತಂದ್ರೆ ನ್ಯಾಯಾಂಗದಲ್ಲಿ ನ್ಯಾಯ ಕೇಳೋದು, ಅದ್ರಲ್ಲಿ ತಪ್ಪೇನ್ ಬರುತ್ತೆ? ತಾವಡೆ ಅವರೇ, ನನಗೆ ಸರ್ಕಾರದಿಂದ ಅವಕಾಶ ಸಿಗಲಿಲ್ಲ. ಹೋಗ್ಲಿ, ನಾವೇನೈತಿ, ನೀವು ದೇಶಭಕ್ತಿಯ ನೀವು RSS ಅವರಾಗಿದ್ರೆ ದೇಶದ ತಿರಂಗ ಜೆಂಡಾ ಇಟ್ಕೊಂಡ್ಬಿಟ್ಟು ದೇಶದ ಉಳಿಗಿಗಾಗಿ, ದೇಶದ ಒಳ್ಳೇದಕ್ಕಾಗಿ ಜೆಂಡಾ ಇಟ್ಕೊಂಡು ತಾವಡೆ ಸಾಹೇಬ್ರೆ, ತಮ್ಗೆ ಅರಿವಿರ್ಲಿ, ಸರ್ಕಾರ ಇದು ಬಂದಾಗ ಹರ್ ಘರ್ ತಿರಂಗ ಅಂದಾಗ ಪ್ರತಿಯೊಬ್ಬ ಸ್ವಯಂ ಸೇವಕ ಕೂಡ ತನ್ನ ಮನೆಯ ಮೇಲೆ ತಿರಂಗವನ್ನು ಹಾರಿಸಿ ತನ್ನ ದೇಶಭಕ್ತಿಯನ್ನು ಮೆಚ್ಚಿಸಿದ್ದಾನೆ. ಯಾರಿಗೋ ಹೇಳುವಂತದ್ದಲ್ಲ, ಹರ್ ಘರ್ ತಿರಂಗ ಕಾರ್ಯಕ್ರಮ ತಂದಿದ್ದಂತದ್ದಾಗ್ಬೋದು, ಅದ್ ನೆನ್ಪಿರ್ಬೇಕಾಗತ್ತೆ. ತಾವು ಇದು ಪಥಸಂಚಲನ ಮಾಡ್ತಾ ಇದ್ದೀರಲ್ಲ, ಯಾವ ಉದ್ದೇಶಕ್ಕೆ? ಅವ್ರು ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳ್ತೀವಲ್ಲ. ಅದೇ ಕಲಬುರಗಿಯಲ್ಲಿ ಬೇರೆ ಬೇರೆ ವಿಚಾರವಾಗಿ ಅಲ್ಲಿರುವಂತ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಮಾತಾಡಿ, ಅಲ್ಲಿರುವಂತ ರೈತರ ಬಗ್ಗೆ ಮಾತಾಡಿ. ಅವ್ರ ಪಥಸಂಚಲನ ಅವ್ರಿಗೆ ಅನ್ಯಾಯ ಆದಾಗ ನೀವು ಯಾವ ಪಥಸಂಚಲನ ಮಾಡಿಲ್ಲ? ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀರಾ? ಒಂದು ದ್ವೇಷ, ಒಂದು ವ್ಯಕ್ತಿಯ ಒಂದು ಸಾಧನೆಗೋಸ್ಕರ ಮಾಡ್ತಾ ಇದ್ದೀರಾ? ಒಂದು ವ್ಯಕ್ತಿಯ ದುರುದ್ದೇಶದಿಂದ ಮಾಡ್ತಾ ಇದ್ದೀರಾ? ಯಾವ ಉದ್ದೇಶ ನಿಮ್ದು? ಉದ್ದೇಶ ಏನು ನಿಮ್ದು? ಉದ್ದೇಶ ಹೇಳ್ಬೇಕಾಗುತ್ತಲ್ಲ ಜನಕ್ಕೆ. ಪಥಸಂಚಲನೆ ಕಾರ್ಯಕ್ರಮ ಕೇಳಬೇಕಾಗುತ್ತಲ್ಲ. ನೀವು ಅವಮಾನ ಮಾಡ್ತಾ ಇದ್ದೀರಾ. ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ಕೋರ್ಟ್ ಮುಖಾಂತರ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆಯಿಂದ ಕೋರ್ಟ್ ಮೆಟ್ಟಿರುವಂತದ್ದು. ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ ಅದ್ರ ಮೇಲೆ ನಡ್ಕೊಂತೀವಿ ನಾವು. ಒಂದ್ ನಿಮಿಷ ತಾವಡೆ ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ. ತಿರಂಗ ಜೆಂಡಾ ಇಟ್ಕೊಂಡ್ಬಿಟ್ಟು ನಿಮ್ಮ ಸಂಸ್ಥೆನೆ ತಿರಂಗ ಇಟ್ಕೊಳ್ಳಿಲ್ವಲ್ರಿ? RSS ಸಂಸ್ಥೆ ಯಾವತ್ತು ತಿರಂಗಾಗ್ ಮರ್ಯಾದೆ ಕೊಟ್ಟಿದ್ದೀರಿ? ಇವತ್ತಿಷ್ಟು ಮಾತಾಡ್ತಾ ಇದೀರಲ್ಲ, ತಾವು ಅಜ್ಞಾನದಿಂದ ಮಾತಾಡ್ತಾ ಇದ್ದೀರಾ ಸುಧೀಂದ್ರ ಅವರೇ. ಎಲ್ಲಿವರೆಗೂ ತಿರಂಗ ಆರಿಸಬಾರ್ದು ಅಂತ ಇದಿತ್ತು ಅಲ್ಲಿವರೆಗೂ ಇದಿತ್ತು. ಅದಾದ್ಮೇಲೆ ಸಂಘ ತನ್ನ ಎಲ್ಲಾ ಚಟುವಟಿಕೆಗಳಿಂದ ತಿರಂಗ ಆರಿಸಿರುವಂತದ್ದಿದೆ. ತಮ್ಮ ಅಜ್ಞಾನ ತಮ್ಮ ಮಾತನ್ನು ಸೂಚಿಸ್ತಾ ಇದೆ, ತಾವು ತಿಳ್ಕೊಳ್ಳಿ ದಯವಿಟ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.